ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ಈರಪ್ಪ ಎನ್ನುವವರ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಜಾನುವಾರುಗಳು ಬೆಂಕಿಗಾಹುತಿಯಾಗಿವೆ. ಶುಕ್ರವಾರ ಬೆಳಗಿನ ಜಾವ ಘಟನೆ ಜರುಗಿದ್ದು ಅವಘಡದಲ್ಲಿ ಶೆಡ್ನಲ್ಲಿದ್ದ 4 ಆಕಳು 4 ಎಮ್ಮೆ ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಘಟನೆ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸಿದರು. ಈ ಸಂದರ್ಭದಲ್ಲಿ ಗೋವುಗಳ ಮಾಲೀಕ ಸಂತ್ರಸ್ತ ಈರಪ್ಪ ವೈಭವ ವಾಹಿನಿಯೊಂದಿಗೆ ಮಾತನಾಡಿದರು. ಘಟನೆಗೆ ಸಂಬಂಧಿಸಿದಂತೆ 8 ಜಾನುವಾರುಗಳು ಸಾವನ್ನಪ್ಪಿದ್ದು ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಾಬುಗೌಡ ಬಾದರ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಾರ್ಡ್ ನಂಬರ್ 30 ಈರಪ್ಪ ಅಂತಂದ್ರೆ ಈ ರಾತ್ರಿ ಯಾರು ಕಿಡಿಗೇಡಿಗಳು ಹಚ್ಚಾರು ಏನು ಮಾಡೋರು ಗೊತ್ತಿಲ್ಲ. ಕರೆಂಟ್ ಶಾರ್ಟ್ ಆಗಿದ್ದು ಏನು ಗೊತ್ತಿಲ್ಲ. ನಮಗೆ ತಿಳಿಯಾದಾಗ 4 ಗಂಟೆ ಆಗಿತ್ತು. ಬಂದು ನೋಡೋದು ಹಿಂಗಾಗಿತ್ತು. ನಾವು ಇದರಿಂದ ಅಲ್ಪನೆ ಅಂತಾರೆ. ಇದರಿಂದ ನಾವು ಮಾಡೋದು ಇಲ್ಲೇ ಪರಿಹಾರ ಸಹಾಯ ಮಾಡಬೇಕಂತ ನಾವು ಸರ್ ನೀರು ಅಷ್ಟು ಇದಾಗಿತ್ತು. 8 ಜನ ಸತ್ತವ. 2000 ಕಂಡು ಕಟ್ಸಿನಿ. 1 ವರ್ಷ ಆಗಿತ್ತು ಶೆಡ್ ಹಾಕ್ಸಿ 1 7 ಲಕ್ಷ ಅಂತ ಕಟ್ಸಿ ಶೆಡ್ಡಿಗೆ. ಮತ್ತು ಎಮ್ಮೆ ದನಗಳಿಗೆ ಯಾವೆಲ್ಲ ಪರಿಹಾರ ನೋಡಿದ್ರೆ ಏನು ಸ್ವಲ್ಪ ಸಹಾಯ ಮಾಡಿ ಗೌರ್ಮೆಂಟ್ ಅಂತ ನಾನು ಕೇಳ್ತೀನಿ. ಎಮ್ಮೆ ಸಹಕಾರದಿಂದ ಸ್ವಲ್ಪ ಯಾವ ಕೇಳ್ತೀವಿ. ಸ್ವಲ್ಪ ಗೌರವಾಗಿದ್ದೀನಿ, ಸ್ವಲ್ಪ ನೋಡಿಕೊಡ್ರಿ. ಇದರಿಂದ ನಾವು ಬರ್ತಾಯಿದ್ವಿ. ಸ್ವಲ್ಪ ಹೈನುಗಾರಿಕೆ ಮಾಡ್ಕೊಂಡು ಸ್ವಲ್ಪ 4 ರೂಪಾಯಿ ಬರ್ತಾಯಿದ್ವಿ. ಈಗ ಯಾವುದೂ ಕೂಡ ಕಟ್ಟಾದ್ರೆ ನಾವೇನು ಮಾಡೋದು ಭಾಳ ತಿಪ್ಪಲದಾಗ ಆಗ್ತದೆ. ಸ್ವಲ್ಪ ಸಹಾಯ ಮಾಡಬೇಕು ಗೌರ್ಮೆಂಟ್ ಸರ್ಕಾರ. ನಾನೇನು ಮಾಡ್ತೀವಿ ನಮ್ಮ ಕುಟುಂಬ ಬಗ್ಗೆ ಎಲ್ಲ ತೊಂದರೆ ಸಿಗಬೇಕಾಗ್ತದೆ. ಚೆನ್ನಾಗಿ ಮಾಡ್ತೀವಿ. ಸ್ವಲ್ಪ
ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾಗಿ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರು ಅಧಿಕಾರ ಸ್ವೀಕರಿಸಿದರು. ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರಿಗೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ತುರ್ವಿಹಾಳ್ ಬಸನಗೌಡ ಮಸ್ಕಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಭೇರಿ ಬಾರಿಸಿದ್ದರು. ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲೂ ಜಯಗಳಿಸಿ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಮಂಡಳಿ ಅಧ್ಯಕ್ಷ ಸ್ಥಾನ ಕಲ್ಪಿಸುವ ಮೂಲಕ ಅವರನ್ನು ತೃಪ್ತಿಪಡಿಸಲು ಕಾಂಗ್ರೆಸ್ ವರಿಷ್ಠರು ಮಾಡಿದ್ದಾರೆ. ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಬೋಸರಾಜ್, ಆರ್ ಸಿದ್ದನಗೌಡ ತುರ್ವಿಹಾಳ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಎದ್ದಲದಿನ್ನಿ, ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮುದ್ದಾಪುರ್, ಮುಖಂಡರಾದ ಎನ್ ಶಿವನಗೌಡ ಗೊರೆಬಾಳ್, ಅಶೋಕ್ ಮಲೂಟಿ, ಅಮ್ಜದ್ ಪಟೇಲ್ ಸೇರಿದಂತೆ ಹಲವರಿದ್ದರು. ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ವಚನ ಸಾಹಿತ್ಯ ಸಂರಕ್ಷಣೆ ಮಾಡುವಲ್ಲಿ ಮಡಿವಾಳ ಮಾಚಿದೇವರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಹೇಳಿದರು. ನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕಾಡಳಿತ ವತಿಯಿಂದ ನಡೆದ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಮಾಚಿದೇವರು ಬಟ್ಟೆ ಮಾತ್ರವಲ್ಲದೆ ಬೇರೆಯವರ ಮನಸ್ಸಿನ ಮೈಲಿಗೆಯನ್ನು ತೊಳೆಯುತ್ತಿದ್ದರು. ಮಡಿವಾಳ ಮಾಚಿದೇವರು ಅಚಲವಾದ ಕಾಯಕ ಧರ್ಮನಿಷ್ಠೆಯನ್ನು ಹೊಂದಿದ್ದರು. ತತ್ವ ವಿರೋಧಿಗಳಿಗೆ ದುಸ್ವಪ್ನವಾಗಿದ್ದರು ಎಂದರು. ನಂತರ ಮುಖಂಡ ನಿರುಪಾದಪ್ಪ ಗುಡಿಹಾಳ್ ವಕೀಲ್ ಮಾತನಾಡಿ 12ನೇ ಶತಮಾನದಲ್ಲಿ ವಚನ ಚಳವಳಿಯ ಮೂಲಕ ಸಮಾಜ ನಿರ್ಮಾಣಕ್ಕೆ ಬಸವಾದಿ ಶರಣರು ಶ್ರಮಿಸಿದ್ದಾರೆ. ಮಡಿವಾಳ ಮಾಚಿದೇವರ ದಿಟ್ಟತನದಿಂದಲೇ ಅನೇಕ ಶರಣರ ವಚನಗಳು ರಕ್ಷಣೆಯಾಗಿವೆ ಎಂದರು. ಆರ್ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಪಂಪನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಶಿವನಗೌಡ ಗೊರೆಬಾಳ್, ಬಸವ ಕೇಂದ್ರದ ವೀರಭದ್ರಪ್ಪ ಕುರುಕುಂದಿ, ಮುಖಂಡರಾದ ಎಚ್ ಎನ್ ಬಡಿಗೇರ್, ಶರಣಪ್ಪ ತೆಂಗಿನಕಾಯಿ, ಎಚ್ ಬಸವರಾಜ್ ವಕೀಲ್, ಕರೇಗೌಡ ಕುರುಕುಂದಿ, ಬಸವರಾಜ್ ಬಾದರ್ಲಿ, ಮುದಿಯಪ್ಪ ಡೈಮಂಡ್, ಲಕ್ಷ್ಮಣ್ ಬೋವಿ, ಎಚ್ ಗಂಗಣ್ಣ ಹಾರೂನ್ ಸಾಹೇಬ್ ಜಾಗೀರ್ದಾರ್, ಕಾಜಿ ಮಲ್ಲಿಕ್ ವಕೀಲ್, ಕೆ ಮರಿಯಪ್ಪ ಸೇರಿದಂತೆ ಮುಖಂಡರು, ಮಹಿಳೆಯರಿದ್ದರು. ಮೊಟ್ಟ ಮೊದಲಿಗೆ ನಾಡಿನ ಜನತೆಗೆ ಹಾಗೂ ಸಿಂಧನೂರು ತಾಲೂಕಿನ ಸಮಸ್ತ ಜನತೆಗೆ ಮಡಿವಾಳ ಮಾಚಿದೇವರ ಶರಣರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ತಿಳಿದಿರುವಂತೆ ಮಡಿವಾಳ ಮಾಚಿದೇವ ಶರಣರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಿನಲ್ಲಿ ಇದ್ದಂಥ ಒಬ್ಬ ಶರಣರು. ತಮಗೆ ತಿಳಿದಿದೆ ಮಡಿವಾಳ ಮಾಚಿದೇವ ಎಂಥವ್ರು ಅಂದರೆ ಇಡೀ ಕಲ್ಯಾಣಕ್ಕೆ ಎಂಟ್ರಿ ಆಗಬೇಕಾದಂಥವ್ರು ಯಾರಾದರೂ ಬಂದರೆ ವಚನಕಾರರಾಗಿರ್ಬೋದು, ಬೇರೆ ಜನ, ಅದು ಮಡಿವಾಳ ಮಾಚಿದೇವರ ಪರೀಕ್ಷೆಯನ್ನು ಎದುರಿಸೇ ಒಳಗೆ ಬರಬೇಕು. ಅಂಥ ಒಂದು ಶ್ರೇಷ್ಠ ಶರಣರು ಮಡಿವಾಳ ಮಾಚಿದೇವರಾಗಿದ್ದರು. ಅವರ ಎಲ್ಲ ವಚನಗಳಲ್ಲೂ ಸಹ ಒಂದು ಬಹಳ ಅತಿ ಹೆಚ್ಚಿನದಾಗಿ ಪ್ರಜ್ವಲಿಸ್ತಾ ಇದ್ದದ್ದು ಅರಸೊತ್ತಿಗೆ ಮೇಲಲ್ಲ ಅಗಸೊತ್ತಿಗೆ ಕೀಳಲ್ಲ. ಅಂದರೆ ಪ್ರತಿಯೊಂದು ಕಾಯಕವೂ ಶ್ರೇಷ್ಠ, ಒಂದು ಕಾಯಕ ಮೇಲು ಒಂದು ಕಾಯಕ ಕೀಳು ಅಂತಕ್ಕಂಥದ್ದು ಅವತ್ತಿನ ಶರಣರಲ್ಲಿ ಯಾವತ್ತೂ ಇರಲಿಲ್ಲ. ಅದೇ ಪ್ರಸ್ತುತಿಯನ್ನು ಇವತ್ತಿಗೂ ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸೊ ಅಂದರೆ ಅವತ್ತಿನ ಶರಣರ ತತ್ವ ಏನಂದರೆ ಎಲ್ಲ ಶರಣರ ಜಯಂತಿ ಆಚರಣೆ ಮಾಡುವಾಗ ನಾವು ಅದನ್ನೇ ಹೇಳ್ತೀವಿ, ಕಾಯಕ ಮತ್ತು ದಾಸೋಹ ತತ್ವವೇ ಅಂದಿನ 12ನೇ ಶತಮಾನದ ಬಸವಾದಿ ಶರಣರ ಮೂಲ ಜೀವಾಳ. ಸೊ ಅಂಥ ಶರಣರ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂಥವ್ರು ಮಡಿವಾಳ ಮಾಚಿದೇವರು. ಇವರು ಇಂದಿನ ಬಿಜಾಪುರ ಜಿಲ್ಲೆಯ ದೇವರಿಪ್ಪರ್ಗಿ ಗ್ರಾಮದಲ್ಲಿ ಜನಿಸಿದಂಥವ್ರು. ಸೊ ಆದ್ದರಿಂದ ಇಂತಹ ಶರಣರ ಜಯಂತಿಯ ಉದ್ದೇಶ ಇಷ್ಟೇ. ಇಂಥ ಅನೇಕ ಶರಣರ ಜಯಂತಿ, ಒಂದು 56 ಜನ ಶರಣರ ಜಯಂತಿಯನ್ನು ಗಣ ಸರ್ಕಾರದ ಆದೇಶದಂತೆ ನಾವು ಆಚರಿಸ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ಕಾಯಕ ಶರಣರು ಅಂತ 5 ಜನ ಶರಣರ ಜಯಂತಿಯನ್ನು ಒಟ್ಟಿಗೆ ಆಚರಿಸ್ತೀವಿ. ಎಲ್ಲ ಬಸವಾದಿ ಶರಣರು ಹೇಳಿದ್ದು ಒಂದೇ, ನಾವು ಏನು ಕಾಯಕ ಮಾಡ್ತೀವಿ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ, ಅದು ಸಣ್ಣದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಅದು ಭಗವಂತನಿಗೆ ಅರ್ಪಿತ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂಥ ಮಡಿವಾಳ ಮಾಚಿದೇವ ಶರಣರನ್ನು ನಾವೆಲ್ಲರೂ ಸ್ಮರಣೆ ಮಾಡೋಣ ಮತ್ತು ಅವರು ಹಾಕಿಕೊಟ್ಟಂಥ ಕಾಯಕ ಶ್ರದ್ಧೆ ಹಾಗೂ ದಾಸೋಹ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಜೀವನ ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಮಡಿವಾಳ ಮಾಚಿದೇವ
ವಿದ್ಯಾರ್ಥಿಗಳನ್ನು ಸಂಶೋಧಕರನ್ನಾಗಿ ಸೃಷ್ಟಿಸುವುದು ಕನ್ನಡ ವಿಶ್ವವಿದ್ಯಾಲಯದ ಕರ್ತವ್ಯವಾಗಿದೆ ಎಂದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಹೇಳಿದರು. ಕನ್ನಡ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದಲ್ಲಿ ನಡೆದ ಹಾಲುಮತ ಮಂಟಪ 5 ಶಾಸನಗಳಲ್ಲಿ ರೇವಣಸಿದ್ಧ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರೇವಣಸಿದ್ಧ ಕುರುಬ ಸಮುದಾಯ ಮತ್ತು ವೀರಶೈವ 2 ಪ್ರಬಲ ಸಮುದಾಯಗಳನ್ನು ಪ್ರತಿನಿಧಿಸುತ್ತಾರೆ. ರೇವಣಸಿದ್ಧ ತಮ್ಮ ಸಾಮಾಜಿಕ ಕಾರ್ಯಗಳ ಮೂಲಕ ದೈವತ್ವ ಸಿದ್ಧಿಸಿಕೊಂಡಿದ್ದರು. ಕರ್ನಾಟಕದಲ್ಲಿ ರೇವಣಸಿದ್ಧ ಬೆಟ್ಟ ಕೌತುಕ ಬೆಟ್ಟವಾಗಿದ್ದು ಕರ್ನಾಟಕದ ಎಲ್ಲಾ ಭಾಗದಿಂದ ಜನರು ಭೇಟಿ ನೀಡುವವರು. ಶಾಸನಗಳ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಪಾತ್ರ ಮಹತ್ತರವಾದದ್ದು. ಜನಪದ ಹಾಗೂ ಶಾಸನಗಳು ಸಂಶೋಧನೆಗಳಿಗೆ ಮುಖ್ಯ ಆಕಾರಗಳು. ಇವುಗಳನ್ನು ಸಂಶೋಧಕರು ಸರಿಯಾಗಿ ಬಳಸಿಕೊಳ್ಳಬೇಕೆಂದು ಹೇಳಿದರು. ಹಾಲುಮತ ಮಂಟಪ 5 ಕಾರ್ಯಕ್ರಮದ ಶಾಸನಗಳಲ್ಲಿ ರೇವಣಸಿದ್ಧ ಎಂಬ ವಿಷಯದ ಕುರಿತು ಸಂಶೋಧನಾರ್ಥಿ ಕೃಷ್ಣ ಕಿರೇಸೂರು ವಿಚಾರ ಮಂಡಿಸುತ್ತಾ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ರೇವಣಸಿದ್ಧನಿಗೆ ವಿಶೇಷ ಪ್ರಾಶಸ್ತ್ಯವಿದೆ. 12-13ನೇ ಶತಮಾನದ ಧಾರ್ಮಿಕ ಮತ್ತು ಸಾಮಾಜಿಕ ಪುರುಷರಲ್ಲಿ ಈತನು ಒಬ್ಬ. ಕಾಲಾನುಕ್ರಮದಲ್ಲಿ ದೈವ ಪುರುಷನಾಗಿ ಪೂಜೆಗೊಂಡು ಕುರುಬ ಸಮಾಜದ ಕುಲಗುರು ಮತ್ತು ದೈವವಾಗಿ ಲಿಂಗಾಯತ ಸಮಾಜದ ಆರಾಧ್ಯ ಪುರುಷನಾಗಿ ಹೊರಹೊಮ್ಮಿದ್ದಾನೆ. ರೇವಣಸಿದ್ಧನು ವ್ಯಕ್ತಿಯಿಂದ ವ್ಯಕ್ತಿತ್ವವಾಗಿ ವ್ಯಕ್ತಿತ್ವದಿಂದ ದೈವಕ್ಕೆ ಏರಿದವನಾಗಿದ್ದಾನೆ. ತನ್ನ ಸಾಧನೆಗಳಿಂದ ಸಿದ್ಧರಲ್ಲಿ ಸಿದ್ಧನಾದವನು ರೇವಣಸಿದ್ಧ. ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ಸಾಮಾಜಿಕ ಹಾಗೂ ರಾಜಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ಬೆಳೆದು ಬಹುಮುಖ ವ್ಯಕ್ತಿತ್ವವುಳ್ಳವನಾಗಿದ್ದಾನೆ. ರೇವಣಸಿದ್ಧನ ಬಗೆಗೆ ಹಲವಾರು ಅಧ್ಯಯನಗಳು ನಡೆದಿದ್ದು ಅವನ ಮೂಲ, ಕುಲ, ಕಾಲ ಇತ್ಯಾದಿಗಳ ಕುರಿತು ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೆದಿವೆ. ರೇವಣಸಿದ್ಧನ ಬಗೆಗೆ ಹಲವಾರು ಕಾವ್ಯ, ಪುರಾಣ, ಜಾನಪದ ಗೀತೆ, ಡೊಳ್ಳಿನ ಹಾಡು, ಆಚರಣೆ, ಸಂಪ್ರದಾಯ ಮೊದಲಾದವು ದೊರೆತಿವೆ. ರೇವಣಸಿದ್ಧ ಸ್ಥಾಪನಾಚಾರ್ಯ, ಸಿದ್ಧ ಶಿವಯೋಗಿ, ಸಿದ್ಧ ಕುಲಚಕ್ರವರ್ತಿ ಎಂದು ಶಾಸನಗಳಲ್ಲಿ ಚಿತ್ರಣಗೊಂಡ ಚಾರಿತ್ರಿಕ ವ್ಯಕ್ತಿ ಎಂದು ಹೇಳಿದರು. ಕನ್ನಡ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದ ಸಂಚಾಲಕ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿ, ಕನ್ನಡ ವಿಶ್ವವಿದ್ಯಾಲಯದ ವಿವಿಧ ನಿಕಾಯಗಳ ಡೀನರು, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಅಧ್ಯಾಪಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಶೋಧನಾ ವಿದ್ಯಾರ್ಥಿ ಲಿಂಗರಾಜ್ ಉಳ್ಳಾಗಡ್ಡಿ ಅವರು ನಿರೂಪಿಸಿದರು. ಗೋಣಿ ಬಸಪ್ಪ ಸ್ವಾಗತಿಸಿದರು ಹಾಗೂ ಬೋರಯ್ಯ ಪಿಕೆ ವಂದಿಸಿದರು. ಮಹಿಳಾ ಪತಂಜಲಿ ಯೋಗ ಸಮಿತಿ ಹುಬ್ಬಳ್ಳಿಯ ವತಿಯಿಂದ ಹುಬ್ಬಳ್ಳಿಯ ಬಸವೇಶ್ವರ ನಗರದ ಸಮುದಾಯ ಭವನದಲ್ಲಿ ಸಾಮೂಹಿಕ ಅಗ್ನಿಹೋತ್ರ 71 ಹೋಮ ಕುಂಡಗಳು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಪೀಠ ಕರ್ನಾಟಕದ ವರಿಷ್ಠ ರಾಜ್ಯ ಪ್ರಭಾರಿ ಅಂತಾರಾಷ್ಟ್ರೀಯ ಯೋಗ ಗುರು ಭವರ್ಲಾಲ್ ಆರ್ಯ ಮಾತನಾಡಿದರು. ಅಗ್ನಿಹೋತ್ರ ಅಭ್ಯಾಸವು ಒಂದು ವೈಜ್ಞಾನಿಕ ಪದ್ಧತಿ. ಅಗ್ನಿಹೋತ್ರ ಆಚರಣೆಗೆ ಯಾವುದೇ ಜಾತಿ, ಕುಲ, ಧರ್ಮ, ದೇಶದ ಭೇದ ಭಾವವಿಲ್ಲದೆ ಎಲ್ಲರೂ ಅಗ್ನಿಹೋತ್ರ ಅಭ್ಯಾಸ ಮಾಡಬಹುದಾಗಿದೆ. ಅಗ್ನಿಹೋತ್ರ ಅಭ್ಯಾಸದಿಂದ ನಮ್ಮ ದೇಹ, ಮನಸ್ಸುಗಳು ಶುದ್ಧಿಯಾಗುತ್ತವೆ. ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧಿಯಾಗುತ್ತದೆ. ಹೀಗಾಗಿ ಇಂದು ಅಗ್ನಿಹೋತ್ರ ಕೇವಲ ಆಚರಣೆ ಅಥವಾ ಅಭ್ಯಾಸವಾಗಿ ಉಳಿಯದೆ ಅಗ್ನಿಹೋತ್ರವು ಥೆರಪಿಯಾಗಿ ಚಿಕಿತ್ಸಾ ಪದ್ಧತಿಯಾಗಿದೆ. ಅಗ್ನಿಹೋತ್ರ ಅಭ್ಯಾಸದಲ್ಲಿ ನಾವು ಅಗ್ನಿ ದೇವರಿಗೆ ಏನೇನೆಲ್ಲ ಅರ್ಪಿಸುತ್ತೇವೆ ಅವೆಲ್ಲ ಅಗ್ನಿಯ ಮುಖಾಂತರ ಎಲ್ಲ ದೇವಾನು ದೇವತೆಗಳಿಗೆ ಸಮರ್ಪಣೆಯಾಗುತ್ತದೆ. ಪತಂಜಲಿ ರಿಸರ್ಚ್ ಫೌಂಡೇಶನ್ ಹರಿದ್ವಾರದಲ್ಲಿ ಸಂಶೋಧನೆ ಮಾಡಿ ರೋಗಗಳಿಗೆ ಅನುಗುಣವಾಗಿ ಅಗ್ನಿಹೋತ್ರದ ಸಾಮಗ್ರಿಗಳನ್ನು ಸಂಶೋಧಿಸಿದ್ದಾರೆ ಎಂದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ವೀಣಾ ಭರದ್ವಾಜ್ ಅವರು ಅಗ್ನಿಹೋತ್ರ ಅನುಷ್ಠಾನದಲ್ಲಿ ಭಾಗವಹಿಸಿ ಮಾತನಾಡಿ, ಹುಬ್ಬಳ್ಳಿ ಧಾರವಾಡದ ಎಲ್ಲಾ ವಾರ್ಡಿನ ಕಾರ್ಪೊರೇಟರ್ಗಳ ಚರ್ಚಿಸಿ ಎಲ್ಲಾ ವಾರ್ಡ್ಗಳಲ್ಲಿ ನಿರಂತರ ಉಚಿತ ಯೋಗ ಕೇಂದ್ರಗಳು ಮತ್ತು ಅಗ್ನಿಹೋತ್ರ ಅಭ್ಯಾಸ ನಿರಂತರವಾಗಿ ನಡೆಯುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ಒಟ್ಟು 71 ಹೋಮ ಕುಂಡಗಳ ಅಗ್ನಿಹೋತ್ರ ಅನುಷ್ಠಾನವಾಯಿತು. ಮಹಿಳಾ ಪತಂಜಲಿಯ ಮುಖಂಡರುಗಳಾದ ಪೂರ್ಣಿಮಾ ಬಸವರಾಜ್ ಹರವಿ, ಆರತಿ ಅಮರೇಂದ್ರ ಕನಗೋ, 88ನೇ ವಾರ್ಡ್ನ ಕಾರ್ಪೊರೇಟರ್ ಅಕ್ಷತಾ ಮೋಹನ್ ಅಸುಂಡೆ, ಪತಂಜಲಿಯ ಅನುಷಾ ಅಗಸನಕೊಪ್ಪ, ನಿರ್ಮಲಾ ಕಮತಗಿ, ಪಂಕಜ ತರ್ಲಗಟ್ಟಿ, ಸುಮಂಗಲ ಅಸುಂಡೆ, ನೇತ್ರ ಸುರೇಬಾನ, ಗೀತಾ ಕಮ್ಮಾರ್, ಶಿಲ್ಪಾ ಹೆಬ್ಬಳ್ಳಿ, ಶಿಲ್ಪಾ ಅರಸನಾಳ್, ವಾಮನ ಶಾನ್ಬಾಗ್, ಭರಮಪ್ಪನವರ್, ಹಿರೇಗೌಡರ್, ಮಹೇಶ್ ಕೊಟ್ಟಿಗೆರೆ, ಹರ್ಷಿತಾ, ಲೀಲಾವತಿ ಸಾಮ್ರಾಣಿ, ಲಕ್ಷ್ಮೀ ಬಡಿಗೇರ್, ಶಿವಾನಂದ ಸುರಕೋಡ್, ರಾಜೇಶ್ ಕುದರಿ, ಸುಭಾಷ್, ಮುತ್ತಪ್ಪ, ಬೆಳಗಾವಿಯ ಶೋಭಾ, ಸಂಗೀತ ಸೇರಿದಂತೆ ಅನೇಕರಿದ್ದರು.
धियो यो न प्रचोदयात् स्वाहा ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवस्वः तत्सवितुर्वरेण्यं भर्गो देवस्य धीमहि। ಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ತೋರಿಸಿ ಅನೇಕ ನಾಮಗಳಿಂದ ಸ್ತುತಿಸಿ ಪಾರಾಯಣ ಮಾಡಿ ಮೋಕ್ಷದಯ ಪಾಲಿಸಿದ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳಬಹುದು ಎಂದು ಶ್ರೀ ಸತ್ಯಾತ್ಮ ತೀರ್ಥರು ಹೇಳಿದರು. ಅವರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಸತ್ಯಮಾರುತಿ ದೇವಸ್ಥಾನದಲ್ಲಿ ನಗರದ ಬಪ್ಪೂರ್ ರಸ್ತೆಯ ಹಳ್ಳದ ಹತ್ತಿರ ಚಂದ್ರಶೇಖರ್ ಸಾಗರ್ ಕುಟುಂಬದಿಂದ ನೂತನವಾಗಿ ಪ್ರತಿಷ್ಠಾಪನೆಗೊಳ್ಳುವ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ಮಂತ್ರಾಕ್ಷತೆ ನೀಡಿ ಆಶೀರ್ವಚನ ನೀಡಿದರು. ಈ ವೇಳೆ ವಸಿಷ್ಠ ಧಾಮದಿಂದ ಶ್ರೀಪಾದಂಗಳವರಿಗೆ ಭೀಮಸೇನಾಚಾರ್ಯ ನವಲಿ ಸನ್ಮಾನಿಸಿದರು. ಪಾಂಡುರಂಗಾಚಾರ್ ಕನ್ಸಾವಿ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಠಾಧಿಕಾರ ವೆಂಕಟಗಿರಿ ಆಚಾರ್, ರಾಮಕೃಷ್ಣಾಚಾರ್, ರಂಗನಾಥಾಚಾರ್ ಸಾಲ್ಗುಂದ, ಎಂಕೆ ಗೌರ್ಕರ್, ಜಯತೀರ್ಥದಾಸ್, ಮನೋಹರ್ ರಾವ್ ಕುಲಕರ್ಣಿ, ರಾಘವೇಂದ್ರ ರಾವ್ ಕುಲಕರ್ಣಿ, ಸತ್ಯನಾರಾಯಣಾಚಾರ್ ನವಲಿ, ಭಾರದ್ವಾಜ್ ಉಪ್ಪಳ, ವಾದಿರಾಜ್ ಸೇರಿದಂತೆ ಮುಂತಾದವರಿದ್ದರು. ಮುದಗಲ್ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀ ಮಡಿವಾಳ ಮಾಚಿದೇವ ದೇವರ ಭಾವಚಿತ್ರಕ್ಕೆ ಸಮಾಜದ ಮುಖಂಡ ನಿಂಗಪ್ಪ ಮಡಿವಾಳ್ ಅವರು ಹೂಹಾರ ಹಾಕಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಬಿ ಎಂ ಕಂದಗಲ್, ಸದಸ್ಯ ಮಹಬೂಬ್ ಸಾಬ್ ಕಡ್ಡಿಪುಡಿ, ಮಹಬೂಬ್ ಸಾಬ್ ಬಾರಿಗಿಡ, ಗಂಗಾಧರ್, ಶರಣಪ್ಪ, ಬಸವರಾಜ್, ರಮೇಶ್ ಹಡಪದ, ಅಮರೇಶ್, ಶರಣಪ್ಪ, ಪುರಸಭೆ ಸಿಬ್ಬಂದಿಗಳಾದ ಬಸವರಾಜ್ ಜಿಲಾನಿ, ರೆಹಮತುನ್ನೇಸಾ ಸೇರಿದಂತೆ ಮಡಿವಾಳ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.